ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಆದ್ರೆ ಇದೊಂದು ವಿಚಿತ್ರ ಘಟನೆ ಅನ್ನೋದಂತೂ ಸತ್ಯ. ದಟ್ಟ ಕಾಡಿನ ಮಧ್ಯೆ ಇರೋ ಗುಹೆಯಲ್ಲಿ ರಷ್ಯಾ ಮಹಿಳೆ ವಾಸ ಮಾಡ್ತಾ ಇದ್ದಾರೆ. ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಆದ್ರೆ ಇದೊಂದು ವಿಚಿತ್ರ ಘಟನೆ. ದಟ್ಟ ಕಾಡಿನ ಮಧ್ಯೆ ಇರುವಂತ ಗುಹೆಯಲ್ಲಿ ರಷ್ಯಾ ಮಹಿಳೆ ವಾಸ. ಅಪಾಯಕಾರಿ ಗುಹೆಯಲ್ಲಿ ಮಕ್ಕಳೊಂದಿಗೆ ರಷ್ಯಾ ಮಹಿಳೆ ವಾಸ ಮಾಡ್ತಾ ಇದ್ರು. ಗೋಕರ್ಣದ ರಾಮತೀರ್ಥದ ಗುಹೆಯಲ್ಲಿ ಮಕ್ಕಳ ಜೊತೆ ರಷ್ಯಾದ ಮಹಿಳೆ ವಾಸ ಮಾಡ್ತಾ ಇದ್ರು. ದೀಪ ಹಚ್ಕೊಂಡು ಮಕ್ಕಳ ಜೊತೆ ಗುಹೆಯಲ್ಲಿ ರಷ್ಯಾ ಲೇಡಿ ವಾಸ. ಹಾವು ಮುಂತಾದ ವಿಷಕಾರಿ ಜಂತುವನ್ನ ಹೊಂದಿರುವಂತಹ ಅಪಾಯಕಾರಿ ಸ್ಥಳ ಅದು. ಗಸ್ತು ತಿರುಗುವಾಗ ರಷ್ಯಾ ಮಹಿಳೆ ಜೊತೆ ಮಕ್ಕಳನ್ನ ಕೂಡ ಪೊಲೀಸರು ರಕ್ಷಿಸಿದ್ದಾರೆ. ಗೋಕರ್ಣ ಪೊಲೀಸರಿಂದ ಪ್ರವಾಸಿ ಮಹಿಳೆ ಮತ್ತು ಮಕ್ಕಳ ರಕ್ಷಣೆಯಾಗಿದೆ. ರಾಮತೀರ್ಥ ಗುಡ್ಡದ ಮೇಲಿನ ಗುಡ್ಡದ ಗುಹೆಯಲ್ಲಿ ವಾಸವಿದ್ರು. ಎಷ್ಟು ದಿನಗಳಿಂದ ವಾಸ ಇದ್ರು, ಏನು ಎತ್ತ ಇನ್ನು ಏನು ಗೊತ್ತಿಲ್ಲ. 40 ವರ್ಷದ ನೀನಾ ಕುಟಿನ ಮಕ್ಕಳಾದ ಕುಮಾರಿ ಪ್ರೇಮಾ, ಕುಮಾರಿ ಅಮ್ಮ ಇಬ್ಬರ ರಕ್ಷಣೆ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಗುಹೆ ಒಳಗಡೆ ಮೈ ಗಾಡ್, ಮಕ್ಕಳ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ರು. ಏನಾದರೂ ಬೇಕು ಅಂತಾನೆ ಅಲ್ಲಿ ವಾಸ ಮಾಡ್ತಾ ಇದ್ರಾ, ಅಥವಾ ವಿಧಿ ಇಲ್ಲದೆ ಅಲ್ಲಿ ಹೋಗಿ ವಾಸ ಮಾಡ್ತಾ ಇದ್ರಾ, ಅಥವಾ ತಪ್ಪಿಸ್ಕೊಂಡ್ರಾ, ಏನು ಎತ್ತ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗೋಕರ್ಣ ಪೊಲೀಸರಿಂದ ಪ್ರವಾಸಿ ಮಹಿಳೆ ಮತ್ತು ಮಕ್ಕಳನ್ನ ರಕ್ಷಿಸಲಾಗಿದೆ. ಮಹಿಳೆ ಮತ್ತು ಮಕ್ಕಳನ್ನ ಸೇಫ್ ಆಗಿ ಹೊರಗಡೆ ತಂದಿದ್ದಾರೆ. ಕುಮಟಾದ ಬಂಕಿಕೋಡ್ಲು ಗ್ರಾಮದ NGOನಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಅವರನ್ನ. ವಿದೇಶಿ ಮಹಿಳೆಗೆ ಆಧ್ಯಾತ್ಮಿಕತೆ ಬಗ್ಗೆ ಹೆಚ್ಚು ಒಲವಿರುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಭಾರತದಲ್ಲೇ ಉಳಿಯೋ ಉದ್ದೇಶದಿಂದ ಹೆಚ್ಚಿನ ಮಾಹಿತಿಯನ್ನ ಅವರಿನ್ನೂ ಏನು ನೀಡ್ತಾ ಇಲ್ಲ. ಪಾಸ್ಪೋರ್ಟು, ವೀಸಾ ಬಗ್ಗೆ ಸರಿಯಾದ ಇನ್ಫಾರ್ಮೇಶನ್ ಅನ್ನು ಕೂಡ ಅವರು ಪೊಲೀಸರಿಗೆ ಇನ್ನೂ ಕೊಡ್ತಾ ಇಲ್ಲ. ಸ್ಥಳ ಪರಿಶೀಲನೆ ಮಾಡ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಿ. ಪರಿಶೀಲನೆ ಸಂದರ್ಭದಲ್ಲಿ ಗುಹೆ ಹತ್ರ ಒಂದು ಪಾಸ್ಪೋರ್ಟ್ ಮತ್ತೆ ವೀಸಾ ಎರಡೂ ಸಿಕ್ಕಿದೆ. ವೀಸಾ 17/4/2017ಗೆ ಮುಗ್ದೋಗಿರೋದು ಬೆಳಕಿಗೆ ಬಂದಿದೆ. ಅಂದರೆ ಇನ್ವ್ಯಾಲಿಡ್ ಆಗೋದು ಬೆಳಕಿಗೆ ಬಂದಿದೆ. ವೀಸಾ ಮುಗಿದ ಹಿನ್ನೆಲೆ ಮೂಲ ದೇಶ ರಷ್ಯಾಗೆ ಕಳಿಸೋದಕ್ಕೆ ಈಗ ಅವರನ್ನ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಪ್ರತಿನಿಧಿ ಉದಯ್ ಬರ್ಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಉದಯ್, ಒಂದು ಗುಹೆಯಲ್ಲಿ ರಷ್ಯಾ ಮಹಿಳೆ ತನ್ನ ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ. ಅಂದ್ರೆ ಬಹಳ ಅಪರೂಪ ಇಂಥ ಪ್ರಸಂಗಗಳು ಅಥವಾ ಪ್ರಕರಣಗಳು ನಡೆಯೋದು ಅಂತ ಅನ್ಸುತ್ತೆ. ಎಷ್ಟು ದಿನಗಳಿಂದ ಅಲ್ಲಿದ್ರು, ಹೇಗೆ ಹೋಗಿ ಅಲ್ಲಿ ಸೇರ್ಕೊಂಡ್ರು ಅನ್ನೋ ಏನಾದ್ರೂ ಮಾಹಿತಿ ಇದೆಯಾ, ಹೇಗೆ? ಸಿಂಧುನ ಏನೋ ಕಳೆದ 4 ದಿನಗಳಿಂದ ಏನೋ ರಷ್ಯಾ ಮೂಲದ ಮಹಿಳೆಯಲ್ಲಿ ತನ್ನ 2 ಹೆಣ್ಣು ಮಕ್ಕಳ ಜೊತೆಯಲ್ಲಿ ವಾಸವಾಗಿದ್ವು ಅನ್ನುವಂಥದ್ದು ಇದೀಗ ಗೊತ್ತಾಗಿರುವಂತದ್ದು. ಯಾಕಂತಂದ್ರೆ ಅವರು ಸಾಕಷ್ಟು ದೈವ ಭಕ್ತರಾಗಿರುವಂತ ಕಾರಣಕ್ಕಾಗಿ ಒಂದು ಗುಹೆಯ ಒಳಗಡೆ ಇದ್ಕೊಂಡೇನೆ ಅವರು ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡುವಂತದ್ದು ಅಲ್ಲಿ ಮಾಡ್ತಾ ಇದ್ರು. ಏನೋ ಗಸ್ತನ್ನ ತಿರುಗುವಂತ ಸಂದರ್ಭದಲ್ಲಿ ಗೋಕರ್ಣ ಪೊಲೀಸರು ಗಸ್ತನ್ನ ತಿರುಗ್ತಾ ಇದ್ರು. ಸಾಕಷ್ಟು ಪ್ರವಾಸಿಗರು ಆ ಭಾಗದಲ್ಲಿ ಓಡಾಡ್ತಾ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಅಲ್ಲಿ ಗುಡ್ಡಗಳು ಕೂಡ ಏನು ಕುಸಿತಾ ಇರುತ್ತೆ. ಹೀಗಾಗಿ ಗಸ್ತು ತಿರುಗುವಂತ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಆ ಒಂದು ಮಹಿಳೆ ಗುಹೆಯಲ್ಲಿ ಇರೋದು ಕಂಡು ಬಂದಿದೆ. ತಕ್ಷಣ ಅವರನ್ನ ವಿಚಾರಿಸಿ ಅಲ್ಲಿಂದ ಅವರನ್ನ ಹೊರತರಲಾಗಿದೆ. ಏನು ಅವರು ಭಾರತದ ಮೇಲೆ ಸಾಕಷ್ಟು ಪ್ರೀತಿಯನ್ನ ಹೊಂದಿದ್ರು. ಹೀಗಾಗಿ ಭಾರತದಲ್ಲೇ ಇರಬೇಕು, ನೀವು ವಾಸ್ತವ್ಯ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತನ್ನ 2 ಮಕ್ಕಳ ಜೊತೆಯಲ್ಲಿ ಅವರು ಗೋಕರ್ಣದಲ್ಲಿ ನೆಲೆಸಿದ್ರು. ಖಾಸಗಿ ಒಂದು ಹೋಟೆಲ್ ನಲ್ಲಿ ಉಳ್ಕೊಂಡಿರ್ತಕ್ಕಂತ ಮಹಿಳೆ ಆ ಗುಹೆಯಲ್ಲಿ ಹೋಗಿ ದೇವರ ಭಕ್ತಿಯನ್ನ ಮಾಡುವಂಥದ್ದು, ಪೂಜೆಯನ್ನ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ರು. ಬಳಿಕ ಅಲ್ಲಿನ ಸಿಪಿ ಆಗಿರ್ತಕ್ಕಂತ ಶ್ರೀಧರ್ ಅವರು ಈಗಾಗಲೇ ಅವರನ್ನ ಕರೆತಂದು ಅವರಿಗೆ ಸರಿಯಾದ ಒಂದು ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿರುವಂತದ್ದು. ಸಿಂಧೂರ, ಉದಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.